வாயனில் உள்ளம் கவர்ந்தானே அண்ட குணனி அரங்க நின்ற முனிலை அண்ட குணனி அரங்க நின்ற முனிலை கண்ட கண்கள் மட்டும் சூப்பர். ಒಬ್ಬೊಬ್ರು ಒಂದೊಂದು ಓಬ ಒಂಥರ ಕಾಣ್ತಾ ಇದ್ದೀರಾ. ಒಂದೇ ವ್ಯತ್ಯಾಸ, ಅವ್ರ ಕೈಯಲ್ಲಿ ಒನ್ಕೆ, ನಮ್ ಕೈಯಲ್ಲಿ ಲಟ್ಟಣಿಗೆ. ಆದ್ರೆ ತಲೆ ಉಳ್ಳದ್ ಮಾತ್ರ ಗಂಡಸ್ರದೆ. ರಾಖಿಯಲ್ಲಿ ರಾಖಿ ಬೇಗ ಬಾ, ಟೈಮ್ ಆಯ್ತು. ಗಾಡ್ ಅಕ್ಕ, ಎಂತ ಡಬ್ಬಲ್ ಕಾಸ್ಟ್ಯೂಮ್ ಅಕ್ಕ ಇದು. ನಾನ್ ಹಾಕೊಳ್ಳೋ ಮಾಡರ್ನ್ ಕಾಸ್ಟ್ಯೂಮ್ ಗಿಂತ ಎಕ್ಸ್ಪೋಸ್ ಆಗ್ತಾ ಇದೆ ಅಕ್ಕ. ನನ್ನಿಂದ ಇದನ್ನ ಮೇಂಟೈನ್ ಮಾಡಕ್ಕಾಗಲ್ಲ. ನಾನು ಹೋಗಿ ಚೂಡಿದಾರ್ ಹಾಕೊಂತೀನಿ. ಹಾಗಿದ್ರೆ ನೀನ್ ಬರ್ಲೇಬೇಡ. ಹಾ, ಎಲ್ಲ ಕಡೆ ನನ್ನನ್ನು ಅವಾಯ್ಡ್ ಮಾಡ್ತಾನೆ ಹೋಗಿ. ಮತ್ತೆ ಊರ್ಗೆ ಒಂದ್ ದಾರಿ ಇದ್ರೆ ಎಡವಟ್ಟಿನ್ಗೆ ಒಂದ್ ದಾರಿ ತರ ಆಡ್ತೀಯ ನೀನು. ಅಮ್ಮ ಹೊರಡೋ ಹೊತ್ತಿಗೆ ಏನಕ್ಕಮ್ಮ ಮನಸ್ಸು ನೋಡೆ ಮತ್ತೆ ಅವಳು ಹೇಗೆ ಆಡ್ತಾಳೆ ಅಂತ. ಬೆಂಗಳೂರಲ್ಲಿ ನಾನೇನಾದ್ರೂ ಅವಳಿಗೆ ಬಲವಂತ ಮಾಡ್ತೇನೆ ಸೀರೆನೆ ಉಟ್ಕೊ ಅಂತ. ಅವಳಿಗೆ ಇಷ್ಟ ಬಂದಾಗ ಅವಳು ತಿರುಗಾಡಲ್ವಾ ಗಂಡಸರ ತರ ಮಂಡಿ ತನಕ ಚಡ್ಡಿ ಹಾಕೊಂಡು. ಪ್ಲೀಸ್ ಅಮ್ಮ, ಪ್ಲೀಸ್ ಸುಮ್ಮನೆ ರೀ. ನಿಮಗಂತೂ ಸ್ವಂತಿಕೆ ಇಲ್ಲ. ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇರ್ತೀರ. ಅದಕ್ಕೆ ಅವ್ರು ನಿಮ್ಮನ್ನ ತಲೆ ಮೇಲೆ ಕೂರಿಸ್ಕೊಂಡು ನಮ್ಮನ್ನು ತೆಗಳ್ತಾ ಇರ್ತಾರೆ. ಆರತಿ ಅವರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸಲ್ಲ ರಾಕಿ. ಅವರು ದೊಡ್ಡವರು, ಗೌರವ ಕೊಡ್ತಾರೆ, ಸಂಸ್ಕಾರ ಅದು. ನೀವೇನ್ ಸೂರ್ಯ ಎಲ್ಲದಕ್ಕೂ ರಾಕಿನ ಅಂತಾನೆ ಇರ್ತೀರಾ? ತಪ್ಪೇನದ್ಕೆ? ಅವ್ರು ನನ್ನ ಹೆಂಡತಿಗೆ ಏನೇ ಅಂದ್ರೂ ನಾನು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡು ರಾಕಿ, ನಿನಗೆ ಏನು ಬೇಕೋ ಅದನ್ನು ಹಾಕು. ಅದರಿಂದ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದರೆ ನಾನು ಮಾತ್ರ ಜಾತ್ರೆಗೆ ಬರಲ್ಲ. ಅಯ್ಯೋ, ನನ್ನಿಂದಾಗಿ ನೀವ್ಯಾಕೆ ಜಾತ್ರೆ ತಪ್ಪಿಸ್ಕೋತೀರಾ? ಆಮೇಲೆ ನಾನ್ ಸಾಯೋವರೆಗೂ ಅಂತಾನೆ ಇರ್ತೀರಾ. ನಡೀರಿ ಹೋಗೋಣ. ನನ್ ಕರ್ಮ ಇಂಥ ಮನೆಗೆ ಸೊಸೆಯಾಗಿ ಬಂದಲ್ಲ. ಏನೇ ಆಗಿದೆ ನಮ್ಮ ಮನೆಗೆ? ಏನಾಗಿದೆ? ಏನೇ ಆಗಿದೆ ನಮ್ಮ ಮನೆಗೆ? ಅಮ್ಮ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ ಎಲ್ಲ ಒಳಗಡೆ. ಆರ್ತಿ, ಪಾನ್ಕ ತಂದ್ಕೊಡಮ್ಮ ಅವ್ರಿಗೆ. ನೀವು ಯಾಕಪ್ಪ, ಏನಾಯ್ತು? ಅಲ್ಲ, ಜಾತ್ರೆಗೆ ಅಂತ ಬಂದ್ರಿ, ಹಾ, ಕೈ ತುಂಬಾ ಕಾಸು ಕೊಟ್ರಿ, ನಾವು ನಿಮ್ಮೂರೇ ಅಂದ್ರಿ. ಈಗ ಈಗ ವೇಷಭೂಷಣ ಎಲ್ಲ ನಮ್ಮಂಗೆ ತೊಟ್ಕೊಂಡು ನಮ್ಮೂರ್ ತರನೇ ಆಗ್ಬಿಟ್ಟಿದ್ರಲ್ಲ. ನಾವು ಯಾವತ್ತಿದ್ರು ಇದೇ ಊರ್ನವ್ರೆ. ಹೌದು ಬುದ್ಧಿ. ನೋಡಿ, ಜಾತ್ರೆಗೆ ಎಲ್ಲ ಸಿದ್ಧವಾಗ್ಬಿಟ್ಟೈತೆ. ಒಂದ್ ಕಿತ ನೀವೆಲ್ಲರೂ ಬಂದು ನೋಡಿದ್ರೆ ಮುಗೀತು. ಮೊದಲನೇ ಪೂಜೆ ನಿಮ್ದೇ ಬುದ್ಧಿ. ನಾವೆಲ್ಲ ರೆಡಿ ಆಗಿದೀವಿ, ನಡೀರಿ ಹೊರಡೋಣ. ಹೊರಡೋಣಪ್ಪ, ನಡೀರಿ. ಅಲ್ಲಪ್ಪ, ಆಗಿಂದ ಅಮ್ಮವ್ರನ್ನ ಹೊರಡೋಣ ಅಂತ ಕೇಳ್ತಿದ್ಯಲ್ಲ, ನಾವ್ ಹೇಳಿದ್ರೆ ಹೊರಡೋದಿಲ್ವಾ? ಅಮ್ಮವರೇ ಹೇಳ್ಬೇಕಾ? ಬುದ್ಧಿ, ಅಮ್ಮೋರು ನಮ್ಮೋರು, ಮಹಾಲಕ್ಷ್ಮಿ. ಬಾಬಾ, ನೀವೇನು ಅಂತ ಕೇಳ್ಕೊಂಡ್ಬಿಡಿ. ಅಯ್ಯೋ ಸುಮ್ನಿರಮ್ಮ, ಬಾಗ್ಲು ಕಾಯರು ಅಂದ್ಬಿಟ್ಟಾರು.
ನಾನ್ ಚಿಕ್ಕವನಿದ್ದಾಗ ಜಾತ್ರೆಗೆ ಬರ್ತಿದ್ದೆ ಬೇರೆ ಕಾರಣಕ್ಕೆ. ಯಾವ ಕಾರಣ ಅಣ್ಣ? ಕಲರ್ ಕಲರ್ ಲಂಗ ದಾವಣಿ ಹಾಕೊಂಡು ಓಡಾಡ್ತಿರೋ ಹೆಣ್ಮಕ್ಳು ನೋಡೋದಕ್ಕೆ. ನಿನ್ ಗಂಡನ್ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯೇ. ಹೆಂಡತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದೀನಿ ಕಣೆ. ಪಕ್ಕದ ಮನೆ ಶ್ರೀನಿವಾಸ್ ಅವ್ರ ಹೆಂಡತಿ ಪದ್ಮಾವತಿನ. ಬಾಬಾ, ಅಷ್ಟು ಜನ ಹುಡುಗಿರು ನೋಡ್ದೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಯಾರು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ತುಂಬಾ ಹುಡುಗಿಯರು ಇಷ್ಟ ಆಗಿದ್ರಮ್ಮ. ಆದ್ರೆ ಏನ್ ಮಾಡ್ತೀಯಾ, ಹಣೆ ಬರದಲ್ಲಿ ಹಲಸ್ನಣ್ಣು ಬರ್ದಿತ್ತಲ್ಲ. ಅಳಿಸ್ನಣ್ಣ? ನಿಮ್ಮ ಅತ್ತಿಗೆ ನೀವ್ ಹೀಗೆ ರೇಗಿಸ್ತಾ ಇದ್ರೆ ನಾನು ವಾಪಸ್ ಹೊಟ್ಟೋಗ್ತೀನಿ ಅಷ್ಟೇ. ದಿನ ರೇಗಿಸ್ತೀನೇನೆ, ಇವತ್ತೊಂದು ಸಾಲ್ವೇನೆ. ನೋಡಿ, ಅವ್ರವ್ರ ಹೆಂಡತಿರ್ ಕೈ ಇಟ್ಕೊಂಡು ಹೇಗ್ ಬರ್ತಿದ್ದಾರೆ. ನೀವು ಇದ್ದೀರಾ ನನ್ನನ್ನು ರೇಗಿಸ್ಕೊಂಡು. ಅದಕ್ಕೆ ನಮ್ಮ ಹೆಂಡತಿ ಕೈ ಇಟ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಬೇರೆಯವ್ರ ಹೆಂಡತಿ ಕೈ ಇಟ್ಕೊಂಡ್ರೇನೆ ಕಷ್ಟ. ಬಾಬಾ, ನಿಮ್ಗೆ ಇಬ್ರಲ್ಲಿ ತುಂಬಾ ಯಾರಿಷ್ಟ? ಇಬ್ರು, ಸಾಕ್ಷಿ ಆದಿತ್ಯ. ಇವ್ರಲ್ಲ ಬಾಬಾ, ಮೊದಲನೇ ಹೆಂಡತಿ ಅರ್ಪಿತನ ಆರ್ತಿನ? ಹೇಳಿ ಬಾಬಾ. ಅದ್ರ ಬಗ್ಗೆ ಈಗ ಯಾಕೆ ಮಾತ್ರ ಹಾಕಿ? ಹೇಳಿ ಇರಿಯತ್ತೆ. ಬಾಬಾ, ನೀವ್ ಹೇಳಿ. ಸೂರ್ಯ ಅವರಿಗೆ ನನಗಿಂತ ಅರ್ಪಿತಾಕ ಅಂದ್ರೇನೆ ತುಂಬಾ ಪ್ರೀತಿ. ಆದ್ರೆ ನನಗೆ ಸೂರ್ಯ ಅವರಂದ್ರೆ ತುಂಬಾ ಪ್ರೀತಿ. ಸೂರ್ಯ ಅವ್ರ ಮನಸ್ಸಿನಲ್ಲಿ ಅರ್ಪಿತಕ್ಕ ಮೊದಲು ಸ್ಥಾನ ತಗೊಂಡಿದ್ದಾರೆ. ಆ ಸ್ಥಾನನ ನಾನು ಕಿತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೂರ್ಯ ಅವರು ದೇವಸ್ಥಾನ, ಅರ್ಪಿತಕ್ಕ ದೇವರು, ನಾನ್ ದೀಪ. ಬೆಳಗ್ತೀಯೋ ಸುಡ್ತೀಯೋ ನೋಡ್ಬೇಕು. ನಾವಿಬ್ರು ಜಾತ್ರೆಗೆ ಬಂದಿರೋದು ನಿಮಗೆ ಕಷ್ಟ ಆಗ್ತಿದ್ರೆ ನಾವಿಲ್ಲಿಂದ ಹೊಟ್ಟೋಗ್ತೀವಿ. ಎಲ್ಲರೂ ಸುಮ್ಮನೆ ಇರ್ಬೇಕು ಅಂತ ಹೇಳಿರ್ಲಿಲ್ವಾ? ಊರ್ ಜನದ ಮುಂದೆ ಮಾನ ತೆಗಿತೀರ. ನಡೀರಿ. ಪೂಜಾರ್ರೆ, ದೊಡ್ಡ ಮನೆಯವ್ರು ಬಂದ್ರು, ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಎಲ್ಲರೂ ಮಂಗಳಾರತಿ ತಗೊಳ್ಳಿ. ನೀವೆಲ್ಲರೂ ಬಂದಿದ್ದು ಬಹು ಖುಷಿ ಆಯ್ತು. ಹೌದು, ನೀವೆಲ್ಲರೂ ಒಟ್ಟಿಗೆ ಬಂದು ಪೂಜೆ ಮಾಡಿಸಿದ್ದು ಅಮ್ಮನಿಗೆ ಮುಟ್ತು.
ಬುದ್ಧಿಯವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಮಾಡೋದು, ನಿನ್ನೆ ರಾತ್ರಿ ಕೂಡ ಫೋನ್ ಮಾಡಿದ್ರು, ಅವ್ರ ಮನ್ಸೆಲ್ಲ ಇಲ್ಲೇ ಇದೆ. ಇಲ್ಲೂರ ಮತ್ತೆ ಬುದ್ಧಿಯವರು ಈ ಊರ ಮೇಲೆ ಜೀವನೇ ಮಡಿಕೊಂಡವ್ರೆ. ನೀವು ಅಷ್ಟೇ ನಮ್ಮ ಕುಟುಂಬದ ಮೇಲೆ ಇಷ್ಟೊಂದು ಗೌರವ ಇಟ್ಟಿರೋದು ನೋಡಿ ನಮಗೂ ಖುಷಿ ಆಗ್ತಿದೆ. ಹೌದು, ಯಜಮಾನ್ರು ಸಾಯದಿಂದ ನಮ್ಮೂರ್ಲಿ ಎಷ್ಟೋ ಐಕ್ಳು ಡಿಗ್ರಿ ಮುಗಿಸ್ತವ್ರೆ ಅಂತೀನಿ. ಆರ್ತಿ ಅಮ್ಮವ್ರೆ, ನೀವು ಇದೇ ಮೊದಲನೇ ಕಿತ ಅಲ್ವಾ ನಮ್ಮೂರ್ ಜಾತ್ರೆಗೆ ಬರ್ತಿರೋದು? ಹೆಂಗನಿಸ್ತು ನಮ್ಮೂರು? ಬಹಳ ಇಷ್ಟ ಆಯ್ತು ಇವ್ರೆ. ಆಂಜನಪ್ಪ, ಮೀಸೆ ಆಂಜನಪ್ಪ. ಅಯ್ಯೋ, ಇವ್ರನ್ನ ಮಾತ್ರ ವಿಚಾರಿಸ್ಕೊತಾ ಇದ್ದೀರಲ್ಲ. ಈ ಜಾತ್ರೆಗೆ ನಾನು ಫಸ್ಟ್ ಟೈಮೇ ಬಂದಿರೋದು, ನನ್ನನ್ನು ವಿಚಾರಿಸ್ಕೊಳ್ಳಲ್ವಾ? ಅಯ್ಯೋ, ಮೊದಲು ಅವ್ರನ್ನ ಕೇಳಿ ಆಮ್ಯಾಕ್ ನಿಮ್ಮನ್ನ ವಿಚಾರಿಸ್ಕೊಳವ ಅಂತಿದ್ದೆ. ಅಷ್ಟ್ರಲ್ಲಿ ನೀವೇ ಕೇಳ್ಬಿಟ್ರಲ್ಲ. ಹೇಳಿ, ಹೆಂಗನಿಸ್ತು ನಮ್ಮೂರು? ಒಂಚೂರು ಇಷ್ಟ ಆಗ್ಲಿಲ್ಲ. ಅಲ್ಲ ರೀ, ಈ ಊರಲ್ಲಿ ಯಾರು ಪ್ಯಾಂಟ್ ಶರ್ಟ್ ಹಾಕೋದೇ ಇಲ್ವಾ? ಜನರು ದೃಷ್ಟಿ ಸರಿ ಇರ್ಬೇಕು ಅಲ್ವ್ರ? ನೀವ್ ಅಂತವ್ರಿಗೆ ಬುದ್ಧಿ ಹೇಳ್ಬೇಕಲ್ವಾ? ತಿಳಿಗೇಡಿಗಳಿಗೆ ಬುದ್ಧಿ ಹೇಳೋದಕ್ಕಿಂತ ತಿಳಿದವ್ರಿಗೆ ಬುದ್ಧಿ ಹೇಳೋದು ಉತ್ತಮ ಅಲ್ವಾ ರಾಕಿ? ಎಷ್ಟೇ ಆಗಲಿ ನಾವು ಹಳ್ಳಿ ಮಕ್ಕಳು, ನಮ್ಗೇನು ಗೊತ್ತಾಗಕ್ಕಿಲ್ರ. ನಮ್ಮಿಂದ ಏನಾದರೂ ತೆಪ್ಪಾಗಿದ್ರೆ ಕೋಪ ಮಾಡ್ಕೋಬೇಡಿ, ನಿಮ್ಮ ಒಟ್ಟಿಗೆ ಹಾಕೊಂಬಿಡಿ. ಚೇಚೆ, ಎಲ್ಲಾದ್ರೂ ಉಂಟಾ? ನೀವು ಎಷ್ಟೊಂದು ಶ್ರಮ ತಗೊಂಡು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ. ದೇವ್ರು ಖಂಡಿತವಾಗ್ಲೂ ನಿಮ್ಮ ಕೆಲಸ ಮೆಚ್ತಾನೆ. ಬೇರೆಯವ್ರ ಮಾತ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂಜನಪ್ಪ ಅವರೇ. ಹಾಯ್ 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 ಹಾಯ್. ಎಲ್ಲೂ ಹೋಗಿದ್ದೆ ಇಷ್ಟ ತನಕ, ಪೂಜೆಗೂ ಬರ್ಲಿಲ್ಲ. ಏನಯ್ಯ ಹೀರೋಯಿನ್ ಹುಡ್ಕೊಂಡು ಹೊಟ್ಟಿದ್ಯಾ? ಹುಡುಕ್ತಾ ಇದ್ದೀನಿ, ಬಂದಿಲ್ಲ ಅಂತ ಅನ್ಸುತ್ತೆ. ನಾವಿನ್ನ ಏನು ತಗೊಂಡಿಲ್ಲ, ಬನ್ನಿ ತೊಳೆನ. ಅಜ್ಜಿ ಒಬ್ಬೊಬ್ರೆ ಹೋಗ್ಬಾರ್ದು ಅನ್ಸಾಯ್ತು, ನೀವು ಬಂದ್ರೆ ಕಳಿಸ್ತಾರೆ. ಬನ್ನಿ ಹೋಗೋಣ. ಅಷ್ಟೇ ತಾನೇ, ಹೋಗೋಣ. ತಡೀರಿ. ತಡಿಯೋದು ಗಿಡಿಯೋದು ಏನು ಇಲ್ಲ, ಬರ್ತಾ ಇರ್ಬೇಕು. ಸಾಕ್ಷಿ, ಕೈ ಇಟ್ಕೋ. ಮಕ್ಳ, ಬಿಡಿ ಅವ್ರ ಕೈನ. ನಾನು ನಿಮ್ಮ ಜೊತೆ ಇಲ್ವಾ? ಪಾಪ ಅವ್ರಿಗೆ ಏನು ಇಂಪಾರ್ಟೆಂಟ್ ಕೆಲಸ ಇದೆಯೋ ಏನೋ, ಮಾಡ್ಕೊಳ್ಳಿ ಬಿಡು. ನಡೀರಿ, ನಿಮ್ಗೇನು ಬೇಕೋ ನಾನು ಕೊಡಿಸ್ತೀನಿ. ಗಂಡ ಹೆಂಡತಿಗೆ ಕೊಬ್ಬು ಜಾಸ್ತಿ ಆಗಿದೆ. ಇಳಿಸೋಕೆಲ್ಲ ವ್ಯವಸ್ಥೆ ಆಗಿದೆ ತಾನೆ? ಎರಡು ಸೇರ್ ಕಡಲೆಪುಡಿ. ಹೋಗಮ್ಮ, ನಾನ್ ಕಡ್ಲೆಪುರಿ ತಿನ್ನಲ್ಲ. ಸಾಕ್ಷಿ, ನೀನ್ ತಿಂತ್ಯಾ? ಇಲ್ಲಪ್ಪ. ಹಂಗಂದ್ರೆ ಅಲ್ಲಿ ಅಜ್ಜಿ ಇದಾರೆ, ಅವರು ಬಲೂನು ವಾಚ್ ಕೊಡಿಸ್ತಾರೆ. ಬಾರಿ ಸಾಕ್ಷಿ. ಸಾಕ್ಷಿ, ಆದಿ, ಸಾಕ್ಷಿ, ಹುಷಾರು. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವ್ಯಾರು ಅಂತ ಗೊತ್ತಾಗಿಲ್ಲ. ಹೇಳಿದ್ರು ಗೊತ್ತಾಗಲ್ಲ ಬಿಡಿ. ನಾನು ನಮ್ಮ ಸಿಸ್ಟರ್ಗೆ ಬಳೆ ತೊಗೊಬೇಕಾಗಿತ್ತು, ನಿಮ್ಮದೇ ಸೈಜು. ಸ್ವಲ್ಪ ಕೊಡಿಸ್ತೀರಾ ಮೇಡಮ್? ಅದಕ್ಕೇನಂತೆ, ಬನ್ನಿ.
ಬನ್ನಿ. ನಿಮ್ಮ ಸಿಸ್ಟರ್ ಯಾವ ಕಲರ್ ಇದ್ದಾರೆ? ನಿಮ್ಮ ಕಲರ್ ಇಲ್ಲ ಬಿಡಿ ಮೇಡಮ್, ನಿಮ್ಮ ಹಾಗೆ ಮೈ ಕೈ ತುಂಬಿಕೊಂಡು ಇಲ್ಲ, ಆದರೆ ಬಳೆ ನಿಮ್ಮ ಸೈಜೇ. 1 ಡಜನ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಬರ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ. ನಾವು ಇದೇ ಹಳ್ಳಿಯವರು, ರಾಜಶೇಖರ್ ಫ್ಯಾಮಿಲಿ ಅವರಲ್ವ ನೀವು? ಹೌದು. ನಿಮ್ಮನ್ನು ನೋಡಿದಾಗಲ್ಲ ಏನೋ ಮಾತಾಡಿಸ್ಬೇಕು ಅಂತ ಅನಿಸಿದೆ ಮೇಡಮ್. ಹೆಂಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಮಾತಾಡಬೇಕು ಅಂದರೆ ಮನೆಗೆ ಬರ್ಬೋದಿತ್ತಲ್ವಾ? ನಮ್ಮ ಕೈಗೆ ನೀವೆಲ್ಲಿ ಸಿಕ್ತೀರಾ ಮೇಡಮ್? ಅಂದರೆ ನಮ್ಗಿಂತ ದೊಡ್ಡವರಲ್ವಾ? ಹಾಗೇನೂ ಇಲ್ಲ. ಬರ್ತೀನಿ. ನಮಸ್ತೆ ಮೇಡಮ್. ಸೂರ್ಯರೇ, ಬನ್ನಿ ಹೋಗೋಣ. ಆರ್ತಿಯವರೇ, ನಮಗಾಗದೇ ಇರೋರು ನಮ್ಮನ್ನು ಗಮನಿಸ್ತಿರ್ತಾರೆ, ಹಿಂಬಾಲಿಸ್ತಿರ್ತಾರೆ. ಆಗ ನಾವು ಎಷ್ಟೇ ಹುಷಾರಾಗಿದ್ರು ಸಾಲದು. ನೋಡಿ, ನೀವು ದಯವಿಟ್ಟು ಅಪರಿಚಿತರನ್ನ ಮಾತಾಡ್ಸಕ್ಕೆ ಹೋಗ್ಬೇಡಿ. ಸೂರ್ಯರೇ, ಇಬ್ರು ಹುಡುಗರು ಸಿಕ್ಕಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೀವು ಒಳ್ಳೆ ಹುಡುಗಿ ಥರ ಅಮ್ಮನ ಹತ್ರ ಇರಿ. ಅವ್ರಿಗೆ ನಮ್ಮವ್ರು ಯಾರು ಹೊರಗ್ನವ್ರು ಯಾರು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಮಿಸ್ಗೈಡ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹೋಗಿ.